ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆಯ ಮೈಸೂರು ಊಟಿ ರಸ್ತೆ ವೀರನಪುರ ಕ್ರಾಸ್ ಬಳಿ ಇರುವ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಸುಮಾರು 50 ವರ್ಷ ಇತಿಹಾಸವಿರುವ ಆಲದ ಮರಗಳನ್ನು ತೆರವುಗೊಳಿಸಲು ಮುಂದಾಗಿರುವವರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ನಂತರ ಶಾಲೆಯ ವಾರ್ಡನ್ ರವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಮರ ಕಡಿಯುವುದರಿಂದ ಪರಿಸರ ಹಾನಿ ಉಂಟಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮರಗಳನ್ನು ತೆರವುಗೊಳಿಸಬಾರದೆಂದು ಇದೇ ಸಂದರ್ಭದಲ್ಲಿ ಹಾಜರಿದ್ದ ರಾಮೇಗೌಡರವರು, ಸಲಹೆಗಾರರಾದ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಹಾಜರಿದ್ದರು. 30-40 ವರ್ಷ ಇತಿಹಾಸ ಇರತಕ್ಕಂಥ ಮರಗಳನ್ನು ತೆರವುಗೊಳಿಸ್ತಾ ಇರೋದು ನಿಜಕ್ಕೂ ಖಂಡನೀಯವಾದುದು. ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಕಟ್ಟಡವನ್ನು ಕಾಮಗಾರಿ ಮಾಡಬೇಕು ಅಂತ. ಈ ಕಟ್ಟಡ ಕಾಮಗಾರಿ ಮಾಡೋಕ್ಕೆ ಬೇರೆಡೆ ಮಾಡಬೇಕು, ಯಾವುದೇ ಕಾರಣಕ್ಕೆ ಮರವನ್ನು ತೆರವುಗೊಳಿಸಬಾರ್ದು ಅಂತ ಸಾರ್ವಜನಿಕರ ಪರವಾಗಿ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ಹರಾಜು ಪ್ರಕ್ರಿಯೆಯನ್ನು ಹಿಂಪಡಿಬೇಕು. ಯಾವುದೇ ಕಾರಣಕ್ಕೆ ಮರವನ್ನು ತೆರೆಯೋಕ್ಕೆ ಹೋಗಬಾರ್ದು. ಒಂದು ವೇಳೆ ನೀವು ಮರವನ್ನು ತೆರವುಗೊಳಿಸೋದಾದರೆ ಕರ್ನಾಟಕ ಕಾವಲು ಪಡೆ ಉಗ್ರ ಹೋರಾಟವನ್ನು ಮಾಡುತ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳಲ್ಲಿ ಒತ್ತಾಯಿಸ್ತಾ ಇದ್ದೀನಿ. ಮರ ಇರಲಿ ಅಂತ ನೀವು ಹೇಳಿದ್ರೆ ಅವ್ರು ಯಾವುದೇ ನೀವು ಹೇಳಬೇಕು ಅಂತಂದರೆ ಈ ಬಂದು ಬೇರೆಯವರು ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವೇನಿಲ್ಲ, ನಮ್ಮ ಕರ್ನಾಟಕ ಕಾವಲು ಪಡೆ ಆಗಲಿ ಬೇರೆಯವ್ರು ಬರೋಕ್ಕೆ ಮುಂಚೆ ನಾವು ಹೇಳ್ತಿದ್ದೀವಲ್ಲ, ಅದನ್ನು ಏನಿದೆ ಅದನ್ನು ಹೇಳಿ. ಇಲ್ಲ ಅಂದರೆ ನಾವು ಲೋಕ ಅಲ್ಲಿಗೆ ಕೇಳ್ತೀವಿ. ನಾವು ಅಲ್ಲಿರ್ತಕ್ಕಂಥ ಮರಗಳ ಇಲ್ಲೇ ಎಲ್ಲ ಇಲ್ಲೇ ಕುಂಬರ್ನಲ್ಲಿ ಇದೆಯಾ? ಹಾಂ ಸರಿ, ಇಲ್ಲೇ ಇದೆ. ಅಂದರೆ ಇದು ಇಲ್ಲೇ ಅಂದರೆ ಹೆದ್ದಾರಿ ಇರೋದ್ರಿಂದ ನಾವು ಇಲ್ಲೇ ಹೇಳಿದ್ದು ಸರ್. ನಾವು ಇದೇ ಜಾಗ ತೋರಿಸಿದ್ದು. ಹೆದ್ದಾರಿಗೆ 100 ಮೀಟ್ರಿಂದ ಗ್ಯಾಪ್ ಇರಬೇಕು ಅನ್ನೋಲ್ಲ, ಪ್ಲೇಸ್ ಸಾಕಾಗಲ್ಲ ಅಲ್ಲಿಗೆ ಕೊಟ್ಟರು. ಅದೇ ಉದ್ದೇಶಪೂರ್ವಕ ಮಾಡಿದ್ಮೇಲೆ ನೆಟ್ಟರೆ ನೀರು ಹಾಕ್ಬೋದು, ಕರೆದ್ರೆ ನೀರು ಹಾಕೋಕ್ಕಾಗಲ್ಲಪ್ಪ. ಅಷ್ಟೇ ಉದ್ದೇಶಪೂರ್ವಕ. ನಮ್ಗೆ ನಾವು ಕೇಳೋದು ಉದ್ದೇಶ ಅಷ್ಟೇ. ಬೆರೆದ ಮೇಲೆ ಈಗೆಲ್ಲ ಕೊಡ್ಲಿಗಿಲ್ಲ, ಮಿಷಿನ್ ಯಂತ್ರಗಳಿರೋದ್ರಿಂದ ಈಗ ನಾವು ಹೇಳ್ತಾ ಇದ್ದೀವಿ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಏನಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ, ಏನಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿಯ ತನಕ ಹೋರಾಟ? ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ? ಗೆಲ್ಲುವ ತನಕ ಹೋರಾಟ. ಉಳಿಸಿ ಉಳಿಸಿ ಮರಗಳನ್ನು ಉಳಿಸಿ, ಉಳಿಸಿ ಉಳಿಸಿ ಮರಗಳನ್ನು ಉಳಿಸಿ.